ಸ್ನೇಹಿತರೆ, ಬಹಳಷ್ಟು ಮಂದಿ ಈ ಪ್ರಶ್ನೆಯನ್ನು ನನಗೆ ಕೇಳಿರಿ. ಕಲಶಕ್ಕೆ ಇಟ್ಟ ತೆಂಗಿನಕಾಯಿ ಮೊಳಕೆ ಬಂದರೆ ಅಥವಾ ಕೆಟ್ಟು ಹೋಗಿದ್ರೆ ಅಥವಾ ಸೀಳಿದರೆ ಅಥವಾ ನಾವು ದೇವಸ್ಥಾನಕ್ಕೆ ಹೋದಾಗ ತೆಂಗಿನಕಾಯಿ ಒಡೆದು ನೈವೇದ್ಯಕ್ಕೆ ಅಂತ ಒಡೆದಂಥ ತೆಂಗಿನಕಾಯಿ ಮನೆಯಲ್ಲೇ ಆಗಿರ್ಬೋದು ಅಥವಾ ದೇವಸ್ಥಾನದಲ್ಲೇ ಆಗಿರ್ಬೋದು, ಕೆಟ್ಟು ಹೋಗಿದ್ರೆ ಅಥವಾ ಅದರಲ್ಲಿ ಹೂ ಬಂದಿದ್ದರೆ ಏನು ಅದಕ್ಕೆ ಫಲಗಳಿರ್ತದ ಅನ್ನೋದನ್ನು ಈಗ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲೇದಾಗಿ ಕಲಶಕ್ಕೆ ಇಟ್ಟ ತೆಂಗಿನಕಾಯಿ ಬಗ್ಗೆ ತಿಳಿಸ್ಕೊಡ್ತೀನಂತ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಏನೇ ಪೂಜೆಗಳಿರ್ಬೋದು, ಹೋಮ ಹವನಗಳಿರ್ಬೋದು, ಏನೇ ಮಾಡಲಿ ಮೊದಲು ಕಲಶ ಇಟ್ಟು ಪೂಜೆಯನ್ನು ಮಾಡಿ ಅದರಲ್ಲಿ ದೇವತಾ ಆಹ್ವಾನ ಮಾಡಿದ ಮೇಲೆ ನಾವು ಪೂಜೆಯನ್ನು ಮುಂದುವರಿಸ್ತೇವೆ. ನಾವು ಮನೆಯಲ್ಲಿ ಆಗಿರ್ಬೋದು ಅಥವಾ ನಾವು ಮನೆಯಲ್ಲಿ ಹೋಮ ಹವನ ಮಾಡಿದರೆ ಆಗಿರ್ಬೋದು, ಎಲ್ಲೇ ಒಂದು ಹೋಮ ಹವನ ಆಗಿರ್ಬೋದು, ಸಾಮಾನ್ಯ ಪೂಜೆ ಆಗಿರ್ಬೋದು, ಎಲ್ಲದಕ್ಕೂ ಕಲಶ ಪೂಜೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ. ಬಹಳಷ್ಟು ಮಂದಿ ಕಲಶ ಅಂದ ತಕ್ಷಣ ಮಹಾಲಕ್ಷ್ಮಿ ಅಂದರೆ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾದ್ರೆ ಮಾತ್ರ ಕಲಶ ಇಡ್ತೇವೆ ಅಂತ ಅಂದ್ಕೊಳ್ತೀರಿ. ಆದರೆ ನಾವು ಯಾವುದೇ ದೇವರವನ್ನು ಪೂಜೆಯನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ಮೂರ್ತಿಗಳು ಇಲ್ಲದಿದ್ದರೆ ಆ ಕಲಶವನ್ನು ಇಟ್ಟು ಆ ಕಲಶದಲ್ಲಿ ದೇವತಾ ಆಹ್ವಾನ ಮಾಡ್ಕೊಳ್ತೇವೆ. ಯಾವುದೇ ದೇವರಾಗಿರ್ಬೋದು, ಬ್ರಹ್ಮ ವಿಷ್ಣು ಮಹೇಶ್ವರ ಸರಸ್ವತಿ ಪಾರ್ವತಿ, ಯಾವುದೇ ನವಗ್ರಹಗಳಾಗಿರ್ಬೋದು, ಯಾವುದೇ ದೇವತಾ ಪೂಜೆಗಳಾಗಿರ್ಬೋದು, ಕಲಶ ಇಡಲಾರ್ದಂಥ ಮಾಡಿದಂಥ ಪೂಜೆ ಅಪೂರ್ಣ ಅಂತ ಹೇಳಿ ಅನ್ನಿಸ್ಕೊಳ್ತದೆ. ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಬೇಕಾದ ಪೂಜೆಯನ್ನು ನಾವು ಹೋಮ ಹವನ ಮಾಡಬೇಕಾದ್ರೂ ಸಹಿತ ಯಾವ ಹೋಮವನ್ನು ಮಾಡ್ತಾ ಇರ್ತೀವಿ ಆ ದೇವತಾ ಆಹ್ವಾನವನ್ನು ನಾವು ಕಲಶದಲ್ಲಿ ಮಾಡ್ಕೊಳ್ತೀವಿ. ನಂತರ ನಾವು ಪೂಜೆಯನ್ನು ಹೋಮ ಹವನವನ್ನು ಶುರು ಮಾಡ್ತೀವಿ. ಅದಕ್ಕೆ ತೆಂಗಿನಕಾಯಿಗೆ ಬಹಳನೇ ಮಹತ್ವ ಕೊಡ್ತೀವಿ. ಅದೊಂದು ಪೂರ್ಣ ಫಲ ಅಂಥೇಳಿ, ಅದಕ್ಕೆ ಶ್ರೀಫಲ ಅಂತ ಕೂಡ ನಾವು ಹೇಳ್ತೇವೆ. ಹೀಗಾಗಿ ನಾವು ಇಟ್ಟ ಕಲಶ ಯಾವುದೇ ದೇವತಾ ಆಹ್ವಾನ ಇರಲಿ, ಒಂದು ಕಾಯಿ ಇಟ್ಟು ಅಲ್ಲಿ ನಾವು ದೇವತಾ ಆಹ್ವಾನ ಮಾಡಿಕೊಂಡ್ರೆ ಆ ಒಂದು ಕಾಯಿಯಲ್ಲಿ ಅಂದರೆ ಇಟ್ಟಂಥ ಪೂರ್ಣ ಫಲದಲ್ಲಿ ಆ ದೇವತಾ ಆಹ್ವಾನ ಆಗಿರ್ತದೆ. ಅಂಥ ಕಾಯಿ ಅಂದರೆ ಕಲಶಕ್ಕೆ ಇಟ್ಟ ಕಾಯಿ ಸೀಳಬಾರ್ದು ಅಂತ ಹೇಳ್ತೀವಿ. ಕಾಯಿಯನ್ನು ನಾವು ಕಲಶಕ್ಕೆ ಇಡಬೇಕಾದ್ರೆ ಸರಿಯಾಗಿ ನೋಡಿ ಇಡಬೇಕು. ಕಲಶಕ್ಕೆ ಇಟ್ಟ ಕಾಯಿಗೆ ಸೀಳಿರಬಾರ್ದು. ನೀರು ಇಲ್ಲದೆ ಇರುವಂಥ ಕಾಯಿಯನ್ನು ಇಡಬಾರ್ದು. ಜುಟ್ಟ ಇಲ್ಲದೆ ಇರುವಂಥ ಕಾಯಿಯನ್ನು ಅಂದರೆ ಅದಕ್ಕೆ ಮೇಲೆ ಜುಟ್ಟ ಇರಲೇಬೇಕು. ಕಲಶಕ್ಕೆ ಇಡುವಂಥ ಕಾಯಿ ಪೂರ್ಣ ಬೋಳಿಸಬಾರ್ದು, ಅಂದರೆ ಪೂರ್ಣ ಅದರ ಜುಟ್ಟವನ್ನು ತೆಗಿಬಾರ್ದು. ಕಲಶಕ್ಕೆ ಇಡುವಂಥ ಕಾಯಿಗೆ ಪೂರ್ಣ ತಲೆ ಮೇಲೆ ಜುಟ್ಟ ಇರಲೇಬೇಕು. ಕಾಯಿಯಲ್ಲಿ ಪೂರ್ಣ ನೀರು ತುಂಬಿದ್ದಿರುವಂಥ ಕಾಯಿ ಇರಬೇಕು. ಜೊತೆಗೆ ಕಾಯಿ ದುಂಡಗೆ ಇರಬೇಕು, ಸೊಟ್ಟಪಟ್ಟ ಇರಬಾರ್ದು. ಕಲಶ ಇಡುವಾಗ ಅತಿಯಾಗಿ ಎಚ್ಚರಿಕೆಯಿಂದ ಕಲಶವನ್ನು ಕೂಡಿಸ್ಬೇಕು. ಯಾವುದೇ ಕಾರಣಕ್ಕೂ ಕಲಶಕ್ಕೆ ಯಾವುದೇ ರೀತಿಯ ಭಿನ್ನ ಆಗದಂತೆ, ಅಂದರೆ ಕಲಶ ಕೈ ತಪ್ಪಿ ಬೀಳೋದಾಗಲಿ ಈ ರೀತಿ ಆಗಬಾರ್ದು. ಅದಕ್ಕಾಗಿ ಕಲಶವನ್ನು ಇಡಬೇಕಾದ್ರೆ ಎಚ್ಚರಿಕೆಯಿಂದ ಇಡಬೇಕು. ಇನ್ನು ಕಲಶಕ್ಕೆ ಇಟ್ಟಿರುವಂಥ ಕಾಯಿ ಸೀಳಿದಾಗ ಮನೆಗೆ ಏನೋ ಅಪಾಯ ಬರುವಂತಹ ಸಂಭವ ಇರ್ತದೆ. ಅದಕ್ಕಾಗಿ ಕಲಶದ ಕಾಯಿ ಸೀಳಿದ ತಕ್ಷಣವೇ ಮಾರನೇ ದಿವಸ ಅದನ್ನು ಕಲಶ ವಿಸರ್ಜನೆಯನ್ನು ಮಾಡಿ, ಯಾವತ್ತೇ ಆಗಿರ್ಬೋದು ಅದು. ಕಲಶ ಮಧ್ಯದಲ್ಲೇ ಆಗಿ ನೀವು ಶುಕ್ರವಾರಕ್ಕೊಮ್ಮೆ ಅಂದರೆ ಈ ಶುಕ್ರವಾರ ಕಲಶ ಇಟ್ಟಿರ್ತೀರಿ, ಮುಂದಿನ ಶುಕ್ರವಾರವರೆಗೂ ಆ ಕಲಶ ಹಾಗೆ ಇಟ್ಟಿರ್ತೀರಿ, ಮತ್ತೆ ಹೊಸ ಶುಕ್ರವಾರ ಕಲಶ ಇಡ್ತೀರಿ. ಅಲ್ಲಿವರೆಗೂ ಸೀಳಿದ ಕಾಯಿಯನ್ನು ಪೂಜೆ ಮಾಡಬಾರ್ದು. ಕಲಶಕ್ಕೆ ಇಟ್ಟಿದ್ದ ಒಂದು ತೆಂಗಿನಕಾಯಿ ಸೀಳಿದೆ ಅಂತ ಆದ ತಕ್ಷಣ ಆ ಕಲಶದ ಕಾಯಿಯನ್ನು ಮಾರನೇ ದಿವಸ ಸ್ನಾನ ಮಾಡಿ ಬಂದು ಕಲಶ ವಿಸರ್ಜನೆಯನ್ನು ಮಾಡಿ ಆ ಕಾಯಿಯನ್ನು ಬೇರೆ ಕಾಯಿ ಇಟ್ಟ ಮೇಲೆಯೇ ಪೂಜೆಯನ್ನು ಮಾಡಬೇಕು. ಭಿನ್ನ ಆಗಿರುವಂಥ ಕಲಶದ ಕಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡಬಾರ್ದು. ಆ ರೀತಿ ಬಿರುಕು ಬಿಟ್ಟಂಥ ಕಾಯಿಯನ್ನು ಪೂಜೆಯನ್ನು ಮಾಡಿದರೆ ನಾನಾ ಥರದ ದೋಷಗಳಿಂದ ಬಳಲಬೇಕಾಗ್ತದೆ. ಮನೆಯಲ್ಲಿ ಅನಾರೋಗ್ಯ ಆಗಿರ್ಬೋದು, ಧನಹಾನಿ ಆಗಿರ್ಬೋದು, ಈ ರೀತಿ ಒಂದು ಅಪಶಕುನಗಳು ಬಂದೊಡ್ಡುತ್ತದೆ. ಅದಕ್ಕಾಗಿ ಕಾಯಿ ಸೀಳಿದೆ ಅಂದ ತಕ್ಷಣ ಮಾರನೇ ದಿವಸ ಕಲಶ ವಿಸರ್ಜನೆಯನ್ನು ಮಾಡಿ ಹೊಸ ನೀರನ್ನು ಹಾಕಿ, ಕಲಶಕ್ಕೆ ಹೊಸ ನೀರನ್ನು ಹಾಕಿ ಮತ್ತು ಹೊಸ ಕಾಯಿಯನ್ನು ಇಟ್ಟು ಮತ್ತೆ ಪೂಜೆಯನ್ನು ಶುರು ಮಾಡಬೇಕು. ಇನ್ನು
ಕಾಯಿಗೆ ನಾವು ಪೂಜೆಗೆ ಇಟ್ಟಂಥ ಕಾಯಿ, ಕಲಶಕ್ಕೆ ಇಟ್ಟಂಥ ಕಾಯಿಯಲ್ಲಿ ಮೊಳಕೆ ಬಂದರೆ ಏನು ಅದರ ಒಂದು ಸಂಕೇತ ಅನ್ನೋದಾದರೆ, ನಾವು ಕಲಶಕ್ಕೆ ಇಟ್ಟಂಥ ಕಾಯಿಯಲ್ಲಿ ಚಿಗುರೊಡೆದ್ರೆ, ಮೊಳಕೆ ಬಂದರೆ ಅದು ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತೇವೆ. ನಿಮ್ಮ ಮನೆತನಕ್ಕೆ ಇನ್ನು ಮುಂದೆ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಅಂದರೆ ಏನಾದರೂ ವ್ಯಾಪಾರ ಕೆಲಸಗಳನ್ನು ಮಾಡ್ತಾ ಇದ್ದರೆ ಅದರಲ್ಲಿ ನೀವು ಅಭಿವೃದ್ಧಿಯನ್ನು ಕಾಣ್ತೀರಿ. ಕೈ ಹಿಡಿದ ಕೆಲಸಗಳೆಲ್ಲವೂ ಮುಂದೆ ನಿಮಗೆ ಯಶಸ್ಸನ್ನು ಕೊಡ್ತದೆ ಅನ್ನುವ ಒಂದು ಸಂಕೇತವಾಗಿ ಮನೆಯಲ್ಲಿ ಸಂತಾನಗಳಿದ್ದರೆ ಅಥವಾ ಯಾರಿಗೆ ಸಂತಾನ ಆಗಿಲ್ಲದೆ ಇದ್ದರೆ ಮುಂದೆ ಸಂತಾನ ಪ್ರಾಪ್ತಿ ಅನ್ನುವ ಒಂದು ಸೂಚನೆಯನ್ನು ಈ ಒಂದು ಕಲಶ ಮೊಳಕೆ ಹೊಡೆದ್ರೆ ಈ ಸೂಚನೆ ನಮಗೆ ಕೊಡ್ತದೆ. ಮುಂದೆ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ ಅಂತಲೇ ಅದರ ಅರ್ಥ. ಅದಕ್ಕಾಗಿ ಈ ರೀತಿ ಮೊಳಕೆ ಹೊಡೆದಂಥ ಕಾಯಿಯನ್ನು ಕಲಶದಿಂದ ತೆಗೆದುಬಿಡಬೇಕು. ತೆಗೆದು ಅಲ್ಲೇ ಇಟ್ಟು ಪೂಜೆಯನ್ನು ಮಾಡಬಾರ್ದು. ಅದನ್ನು ಮೊಳಕೆ ಬಂದ ತಕ್ಷಣ ಆ ಕಾಯಿಯನ್ನು ತೆಗೆದು ನಿಮ್ಮ ಮನೆಯಲ್ಲಿ ಜಾಗ ಇದ್ದರೆ ಅದನ್ನು ನೆಟ್ಟು ಗಿಡವಾಗಿ ಬೆಳೆಸ್ಬೋದು. ಅಥವಾ ನಿಮ್ಮ ಮನೆಯಲ್ಲಿ ಜಾಗ ಇಲ್ಲದೆ ಇದ್ದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ತಾಂಬೂಲ ದಕ್ಷಿಣೆ ಸಹಿತ ದಾನವಾಗಿ ಕೊಡಬೇಕು. ಅದು ಕೂಡ ಕಲ್ಪವೃಕ್ಷ ದಾನ ಅಂತ ಹೇಳ್ತೀವಿ, ಬಹಳನೇ ಶ್ರೇಷ್ಠ ದಾನ ಅಂತ ಹೇಳ್ತೀವಿ. ಅಕಸ್ಮಾತಾಗಿ ನಿಮ್ಮ ಮನೆಯಲ್ಲಿ ಜಾಗ ಇದ್ದರೆ ಅದನ್ನು ನಿಮ್ಮ ಮನೆಯಲ್ಲಿಯೇ ಬೆಳೆದರೆ ಒಳ್ಳೆಯದು. ಜಾಗ ಇಲ್ಲದೆ ಇದ್ದರೆ ಅದನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ತಾಂಬೂಲ ದಕ್ಷಿಣೆಯಾಗಿ ದಾನವಾಗಿ ಕೊಟ್ಟರೆ ಬಹಳನೇ ಶುಭಯೋಗಗಳು ನಿಮಗೆ ಕೂಡಿ ಬರ್ತದೆ. ಇನ್ನು ನೈವೇದ್ಯಕ್ಕೆ ಮನೆಯಲ್ಲಿಯೇ ಆಗಿರ್ಬೋದು ಅಥವಾ ದೇವಸ್ಥಾನದಲ್ಲಿಯೇ ಆಗಿರ್ಬೋದು, ತೆಂಗಿನಕಾಯಿಯನ್ನು ಒಡೆದು ನೈವೇದ್ಯ ಮಾಡುವಂಥ ಪದ್ಧತಿ ಮನೆಯಲ್ಲಿ ಆಗಿರ್ಬೋದು, ವಿಶೇಷ ಪೂಜೆ ಆಗಿರ್ಬೋದು, ನಿತ್ಯ ಪೂಜೆ ಆಗಿರ್ಬೋದು. ಈ ನಾವು ಪೂಜೆಯನ್ನು ಮಾಡಿದಾಗ ಹಣ್ಣು ಕಾಯಿ ನೈವೇದ್ಯವನ್ನು ಮಾಡೋದು ಒಂದು ಪದ್ಧತಿ ಇದೆ. ಈ ರೀತಿ ನಾವು ಕಾಯಿಯನ್ನು ಒಡೆದಾಗ ಆ ಕಾಯಿ ಕೆಟ್ಟು ಹೋಗಿದ್ರೆ ಅದರ ಏನು ಫಲ ಸಿಗ್ತದೆ ನಮಗೆ ಅಂತಂದರೆ ಅದು ಕೂಡ ಶುಭ ಸೂಚನೆ ಅಂತಲೇ ಹೇಳ್ತೇವೆ. ಕಾಯಿಯನ್ನು ನಾವು ಒಡೆದಾಗ ಅದು ಕೆಟ್ಟು ಹೋಗಿದ್ರೆ ನಮ್ಮ ಮೇಲೆ ಏನೋ ಇರುವಂಥ ಕಂಟಕ ಪರಿಹಾರ ಆಗಿದೆ ಅಂತಲೇ ಅದು ಸೂಚನೆ. ಈ ಕೆಲವರು ಕಾಯಿ ಕೆಟ್ಟ ತಕ್ಷಣ ಬಹಳನೇ ಗಾಬರಿ ಆಗಿಬಿಡ್ತಾರೆ, ಹೆದರ್ಬಿಡ್ತಾರೆ. ಏನಾಗುತ್ತೋ ಏನೋ ಮುಂದೆ ಅಂಥೇಳಿ ಬಹಳ ಜನರು ಹೆದರ್ಕೊಳ್ತೀರಿ. ಯಾವ ಹೆದರಿಕೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ. ಯಾಕಂದರೆ ನಿಮಗೆ ಬಂದಿರುವಂಥ ಕಂಟಕಗಳು ಪರಿಹಾರ ಆಯಿತು ಅಂತಾನೆ ಅದರ ಅರ್ಥ. ಈ ರೀತಿಯಾಗಿ ಕಾಯಿ ಕೆಟ್ಟು ಹೋದಾಗ ಕೆಲವರು ಏನು ಮಾಡ್ತೀರಿ, ಅದನ್ನು ಮನೆಯಲ್ಲೇ ಇಟ್ಕೊಳ್ತೀರಿ. ಆ ರೀತಿ ಇಟ್ಕೊಳ್ಬಾರ್ದು. ಆ ರೀತಿ ಕಾಯಿ ಕೆಟ್ಟು ಹೋಗಿತ್ತಂದರೆ ಅದನ್ನು ಎಲ್ಲಾದರೂ ದೂರ ಗಿಡದಲ್ಲಿ ಹಾಕಿ ಅಥವಾ ಯಾರೂ ತುಳಿಲಾರದಂಥ ಜಾಗದಲ್ಲಿ ಆ ಕಾಯಿಯನ್ನು ಒಗೆದು ಆ ಕಾಯಿ ಏನು ಒಡೆದಿರ್ತದಲ್ಲ ಆ ಜಾಗ ಎಲ್ಲ ಸ್ವಚ್ಛವಾಗಿ ಒರೆಸ್ಬಿಡಬೇಕು. ಕಾಯಿ ನೀರು ಬಿದ್ದಿರ್ತದಲ್ಲ ಅದನ್ನು ತುಳಿಬಾರ್ದು. ಆ ತಕ್ಷಣ ಏನು ಮಾಡಬೇಕು, ಆ ಕಾಯಿ ಎಲ್ಲ ಜಾಗವನ್ನು ನೀರು ಹಾಕಿ ಸ್ವಲ್ಪ ಸ್ವಚ್ಛವಾಗಿ ಒರೆಸ್ಬಿಡಬೇಕು. ಆ ಕಾಯಿಯನ್ನು ಎಲ್ಲಾದರೂ ದೂರ ಹೋಗಿ ಗಿಡದ ಕೆಳಗೆ ಯಾರೂ ತುಳಿಲಾರ್ದಲ್ಲೇ ಹಾಕಿಬಿಡಬೇಕು. ಅಂದರೆ ನಿಮ್ಮ ಮೇಲಿನ ದೋಷ ಎಲ್ಲವೂ ಪರಿಹಾರ ಆಗ್ತದೆ ಅಂಥೇಳಿ. ಬಹಳಷ್ಟು ಮಂದಿ ಕುಲದೇವರ ಒಂದು ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡ್ತೀರಿ. ಅದು ನಿಮ್ಮ ಮನೆತನದಿಂದ ಬಂದಂಥ ಪದ್ಧತಿ ಇರ್ತದೆ, ಮಾಡ್ತೀರಿ. ಆದರೆ ಆ ಕಲಶದ ಕಾಯಿ ಸ್ವಲ್ಪ ಬಿರುಕು ಬಿಟ್ಟ ತಕ್ಷಣ ಅದನ್ನು ಬೇಗನೆ ಬದಲಾಯಿಸ್ಬಿಡ್ಬೇಕು. ಬಿಟ್ಟ ತಕ್ಷಣ ನಿಮಗೆ ಮುಂದೆ ಏನೋ ಅಪಾಯ ಬರ್ತದೆ ಅಂತಾನೆ ಅದು ಒಂದು ಸೂಚನೆಯನ್ನು ಕೊಡ್ತದೆ. ತಕ್ಷಣ ಏನು ಮಾಡಬೇಕು ಅಂದರೆ ಆ ಕಾಯಿಯನ್ನು ಬದಲಿಸಿ, ನಂತರ ಆ ಕಾಯಿಯನ್ನು ನೀವು ಬದಲಿಸಿ ಮತ್ತೆ ಹೊಸ ಕಲಶ ಇಟ್ಟ ಮೇಲೆ ಆ ಬಿರುಕು ಬಿಟ್ಟಂಥ ಕಾಯಿಯನ್ನು ಒಡೆದು ನೀವು ಉಪಯೋಗಿಸ್ಬೋದು. ನಿಮ್ಮ ಅಡುಗೆಗೆ ಉಪಯೋಗಿಸ್ಬೋದು, ಎದಕ್ಕಾದರೂ ಉಪಯೋಗಿಸ್ಬೋದು. ಆದರೆ ಕಲಶ ಬಿರುಕು ಬಿಟ್ಟ ತಕ್ಷಣ ಬಹಳ ದಿನ ಬಿಡಬಾರ್ದು. ನೋಡಿದ ತಕ್ಷಣ ಈ ರೀತಿ ಬಿರುಕು ಬಂದದ ಅಂದ ತಕ್ಷಣ ಮಾರನೇ ದಿವಸವೇ ಸ್ನಾನವನ್ನು ಮಾಡಿ ಕಲಶ ವಿಸರ್ಜನೆ ಮಾಡಿಬಿಡಬೇಕು. ಮಾಡಿ ನಂತರ ಹೊಸ ಕಾಯಿಯನ್ನು ಇಟ್ಟು ಆ ನೀರನ್ನು ಕೂಡ ಹೊಸದಾಗಿ ಆ ಕಲಶದಲ್ಲಿ ಹಾಕಿ ಹೊಸ ಕಾಯಿ ಇಟ್ಟು ಪೂಜೆಯನ್ನು ಶುರು ಮಾಡಬೇಕು. ಇನ್ನು ಕಾಯಿ ಒಡೆದ ತಕ್ಷಣ ಕೆಲವೊಂದು ಸಲ ಹೂ ಬಂದುಬಿಟ್ಟಿರ್ತದೆ ಅದರೊಳಗೆ. ಅದರ ಸಂಕೇತ ಏನು ಅಂತಂದರೆ, ನೀವು ಏನಾದರೂ ಎಲ್ಲಾದರೂ ಕೆಲಸ ಮಾಡ್ತಿರ್ತೀರಲ್ಲ ಅಲ್ಲಿ ನಿಮಗೆ ಯಶಸ್ಸು ಸಿಗ್ತದೆ. ಪ್ರಮೋಷನ್ ಅಂತ ಆಗಿರ್ಬೋದು, ಅಥವಾ ನೀವು ಹಿಡಿದ ಏನಾದರೂ ಕೆಲಸಗಳು ಅರ್ಧಕ್ಕೆ ನಿಂತಿದ್ದರೆ ಆ ಕೆಲಸಗಳು ಮತ್ತೆ ಮುಂದುವರಿತದೆ. ಆದರೆ ಅದು ಕೂಡ ಶುಭ ಸೂಚನೆ ಅಂತಲೇ ಹೇಳ್ತೀವಿ. ಅದು ಕೂಡ ಬಹಳನೇ ಒಳ್ಳೆಯದು. ಈ ರೀತಿಯಾಗಿ ಪೂರ್ಣ ಫಲ ಅಂತ ಏನು ಹೇಳ್ತೀವಿ, ತೆಂಗಿನಕಾಯಿ ನಮಗೆ ಮುಂದಾಗುವಂಥ ಸೂಚನೆಯನ್ನು ಕೂಡ ಕೊಡ್ತದೆ. ಅದಕ್ಕಾಗಿ ಈ ತೆಂಗಿನಕಾಯಿಗೆ
ನಮ್ಮ ಒಂದು ಶಾಸ್ತ್ರದಲ್ಲಿ ಬಹಳನೇ ಮಹತ್ವದ. ಇನ್ನು ಈ ತೆಂಗಿನಕಾಯಿಂದ ನಮಗೆ ಎಷ್ಟೋ ಪರಿಹಾರಗಳು ಸಿಗ್ತದೆ, ಕೆಲವೊಂದು ಪರಿಹಾರಗಳ ಸೂಚನೆಗಳು ಕೂಡ ಇದರಲ್ಲಿ ಮಾಡ್ಬೋದು. ಅದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಅವು ಯಾವುವು ಏನೇನು ನಮಗೆ ಆ ತೆಂಗಿನಕಾಯಿಂದ ನಮ್ಮ ಜೀವನದಲ್ಲಿ ಕಷ್ಟಗಳಿಗಾಗಿರ್ಬೋದು, ದೋಷಗಳಿಗಾಗಿರ್ಬೋದು ಬಹಳನೇ ಪರಿಹಾರವನ್ನು ಸೂಚಿಸ್ತದೆ. ಅವು ಏನು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.